ನಮ್ಮ ರಾಜ್ಯದ ಎಲ್ಲ ವರಿಷ್ಠ ನಾಯಕರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮದ ಮಿತ್ರ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಈ ಜನ ಆಕ್ರೋಶ ಯಾತ್ರೆ ನಮ್ಮ ಮೈಸೂರಿಂದಾನೇ ಪ್ರಾರಂಭ ಆಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ, ಅನೇಕ ಹಗರಣಗಳು, ಬೆಲೆ ಏರಿಕೆ ಇರ್ಬೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇತ್ಯಾದಿ ವಿಷಯಗಳು ಹೇಳಕ್ ಹೋದ್ರೆ ರಾತ್ರಿವರೆಗೂ ಇಲ್ಲೇ ಇರ್ತೀವಿ. ಅನೇಕ ಒಂದು ಸಮಸ್ಯೆಗಳನ್ನು ಈ ಸರ್ಕಾರದ ಪರವಾಗಿ ನಾವು ಇಲ್ಲಿ ಹೇಳಬೇಕಂದ್ರೆ ನಾವು ರಾತ್ರಿವರೆಗೂ ಇಲ್ಲೇ ಇರಬೇಕಾಗತ್ತೆ. ಇಲ್ಲಿ ವರಿಷ್ಠ ನಾಯಕರು ಎಲ್ಲ ಬಹಳ ವಿಸ್ತಾರವಾಗಿ ಇದೆಲ್ಲ ಬಗ್ಗೆ ಮಾತಾಡ್ತಾರೆ. ನಮ್ಮ ಮೈಸೂರು ಮತ್ತೆ ಸುತ್ತಮುತ್ತ ಇರುವ ಜಿಲ್ಲೆಗಳ ಬಗ್ಗೆ ಮಾತಾಡಿದ್ರೇನೆ ಸಾಕು ಯಾವ ರೀತಿ ಆಡಳಿತವನ್ನು ವಿಫಲ ಆಗ್ತಾ ಇದೆ ಅಂತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಮೊದಲನೇದಾಗಿ ಮೈಸೂರು ಅಂದ್ರೆ ಇದು ವಿದ್ಯಾಭ್ಯಾಸದ ಕ್ಷೇತ್ರ. ವಿದ್ಯಾಭ್ಯಾಸಕ್ಕೆ ಮಾದರಿ ಆಗಿರುವಂತದ್ದು ಮೈಸೂರು ಸಂಸ್ಥಾನ. ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯನೇ ನಿನ್ನೆ ಮೊನ್ನೆ 100 ಕೋಟಿಗಿಂತ ಹೆಚ್ಚು ಡೆಫಿಸಿಟ್ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಪೆನ್ಷನರ್ಗಳಿಗೆ ಆದಾಯ ಕೊಡುವಂಥದ್ದು, ಪೆನ್ಷನ್ ಕೊಡುವಂಥದ್ದು ಹಣ ಇಲ್ಲ ಅವ್ರ ಜೊತೆ. ಸಾಲ ಒಂದ್ ರೀತಿ ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಅಲ್ಲಿರುವಂಥದ್ದು ಪ್ರೊಫೆಸರ್ಗಳು ಇರ್ಬೋದು, ಅಲ್ಲಿ ಎಷ್ಟೋ ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರುವಂಥದ್ದು ಅನೇಕ ನೌಕರು ಇರ್ಬೋದು, ಅವ್ರಿಗೆ ಒಂದು ಆದಾಯ ಕೊಡುವಂಥ ಶಕ್ತಿ ಇಲ್ಲ. ಕೊಡಗು ವಿಶ್ವವಿದ್ಯಾನಿಲಯ ಮುಚ್ತಾರಂತೆ. ಅಲ್ಲಿ ಹೆಚ್ಚು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿಯ ಒಂದು ಸಮುದಾಯ ಅಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಬರ್ತಾರೆ. ಆ ವಿಶ್ವವಿದ್ಯಾನಿಲಯನ ಜೊತೆಗೆ ಹಾಸನ್ನು, ಮಾರಾಣಿ ಕ್ಲಸ್ಟರ್, ಬೆಂಗಳೂರು, ಕೊಪ್ಪಳು ಇತ್ಯಾದಿ ಎಲ್ಲಾನು ಮುಚ್ಚೋಕೆ ಈ ಸರ್ಕಾರವನ್ನು ತೀರ್ಮಾನ ಮಾಡಿದೆ. ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದೆ, ರಾಜ್ಯ ಸರ್ಕಾರದ ಒಂದು ಹೊಣೆ ಇದೆ. ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಸಹಾಯ ಒಂದು ಇಲ್ಲವೇ ಇಲ್ಲ. ಏರ್ಪೋರ್ಟ್ ಅಲ್ಲಿ ಹಿಂದೆ ಕೊಟ್ಟಿರೋದು ಹೆಚ್ಚು ಕಡಿಮೆ 300 ಕೋಟಿ ಕೊಟ್ಟಿದ್ದು ಬೊಮ್ಮಾಯಿ ಸರ್ಕಾರ ಸಮಯದಲ್ಲಿ. ಇವಾಗ ಅದನ್ನೇ ಪುನಃ ಈ ಬಜೆಟ್ ಅಲ್ಲಿ ರೀಪ್ಯಾಕೇಜ್ ಮಾಡಿ ಅವರು ತೋರಿಸ್ಕೊತಾ ಇದ್ದಾರೆ, ಅವರು ಬಜೆಟ್ ಏರ್ಪೋರ್ಟ್ಗೋಸ್ಕರ ಅವರು ಹಣ ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಒಂದು ಸಣ್ಣ ಇನ್ನೊಂದು 100 ಕೋಟಿ ಕೊಟ್ರೆ ನಮ್ಮ ಏರ್ಪೋರ್ಟ್ ಅನ್ನ ಲ್ಯಾಂಡ್ ಅನ್ನು ನಾವು ಹ್ಯಾಂಡ್ ಓವರ್ ಮಾಡಬಹುದು. ಅದನ್ನು ಸಹ ಎಲ್ಲ ಮಾಡಲ್ಲ, ಅದು ನಮ್ಮ ಹೊಣೆ ಅಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರೆ. ರೈಲ್ವೆ ಏನು ಕೊಡಗುಗೆ ನಮ್ಗೆ ಅಲ್ಲಿ ರೈಲ್ವೆ ಸಂಪರ್ಕ ಇಡೀ ಇತಿಹಾಸದಲ್ಲಿ ಇಲ್ಲ, ಅಲ್ಲಿ ಅತಿ ಅವಶ್ಯ, ಅದನ್ನು ಸಹ ಡಿಫರ್ ಮಾಡಿದ್ದಾರೆ. ಏನಕ್ಕೆ? ಹಣದ ಕೊರತೆಯಿಂದ. ಈ ರೀತಿ ಸಂಪೂರ್ಣವಾಗಿ ಬರೀ ಮೈಸೂರು ಕೊಡಗು ಅಲ್ಲ, ಚಾಮರಾಜ ಕ್ಷೇತ್ರದಲ್ಲಿ ನಿನ್ನೆ ಮೊನ್ನೆ ನಾವು ಕೂಡ ಬಜೆಟ್ ಅಧಿವೇಶನದಲ್ಲಿ ನಾವು ಮಂಡಿಸಿದ್ವಿ. ಏನು ನಮ್ಮ ಕೇರಳ ಅಲ್ಲಿರುವಂತದ್ದು ಕಾಂಗ್ರೆಸ್ಸಿನ ಒಂದು ವರಿಷ್ಠ ನಾಯಕರಿಗೋಸ್ಕರ, ಆ ಒಂದು ಮತದಾರರನ್ನು ಓಲೈಸಿಗೋಸ್ಕರ ನಮ್ಮ ನೈಸರ್ಗಿಕ ಸಂಪತ್ತನ್ನು ಕಾಂಪ್ರಮೈಸ್ ಮಾಡಕ್ ಹೋಗ್ತಾ ಇದ್ದಾರೆ. ಈ ರೀತಿ ಬರೀ ಕೇರಳಕ್ಕೆ ಲಾಭ ಆಗುವಂಥದ್ದು, ಕಾಂಗ್ರೆಸ್ಸಿನ ವರಿಷ್ಠ ನಾಯಕ ಲಾಭ ಆಗುವಂಥದ್ದು ಸರ್ಕಾರವನ್ನು ರೂಪಿಸ್ತಾ ಇದ್ದಾರೆ. ಇದೆಲ್ಲನೂ ನಾವು ಅನುಭವಿಸ್ತಾ ಬಂದಿದ್ದೀವಿ. ಮುಂದೆ ನಮಗೆ ಒಂದು ದೊಡ್ಡ ಹೋರಾಟ ಮಾಡೋ ಮೂಲಕ ಜನರ ಮುಂದೆ ಈ ಎಲ್ಲ ಸಮಸ್ಯೆಗಳನ್ನು ಮಂಡಿಸಲಿಕ್ಕೆ ಈ ಒಂದು ಒಳ್ಳೆ ಪ್ರತಿಭಟನೆಯನ್ನು ನಮ್ಮ ರಾಜ್ಯದ ವರಿಷ್ಠರು ಮತ್ತೆ ಇಲ್ಲಿಯ ಕಾರ್ಯಕರ್ತರು ಏರ್ಪಡಿಸಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಈ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಒಳ್ಳೆ ಹೋರಾಟ ಮಾಡೋ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಕೇಸರಿ ಬಣ್ಣವನ್ನು ಅರಳುವಂಥದ್ದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಮೊದಲನೇ ಒಂದು ಅಧಿವೇಶನದಲ್ಲಿ ನನಗೆ ಇನ್ನೂ ಜ್ಞಾಪಕ, ಅಲ್ಲಿ ವಿರೋಧ ಪಕ್ಷದ ಯಾರೋ ಒಬ್ರು ನಾಯಕರು ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನೀವು ಕಾಯ್ತಾ ಇರಿ, ನೋಡ್ತಾ ಇರಿ, ನೀವು ಬಂದಿರೋದು ಕ್ರಚ್ ಮೇಲೆ ಅಂತ. ಅಂದ್ರೆ ನಮ್ಮ ನಿತೀಶ್ ಕುಮಾರ್ ಪಾಟೀಲ್ ಅವರು, ತೆಲುಗು ದೇಶಂ ಪಾರ್ಟಿ ಅವರ ಒಂದು ಲೋಕಸಭಾ ಅಲ್ಲಿ ನೀವು ಡೆಲ್ಲಿ ಕಾಯಿರಿ, ಮಹಾರಾಷ್ಟ್ರ ಕಾಯಿರಿ, ಹರಿಯಾಣ ಕಾಯ್ತಾ ಇರಿ ಅಂತ ಹೇಳಿದ್ರು. ಹರಿಯಾಣನೂ ಆಯ್ತು, ಮಹಾರಾಷ್ಟ್ರನೂ ಆಯ್ತು, ಡೆಲ್ಲಿನೂ ಆಯ್ತು. ತೀರ್ಮಾನ ಎಲ್ಲ ಕಡೆ ನೀವು ನೋಡಿದ್ದೀರಾ. ಫಲಿತಾಂಶ ಭಾರತದ ಸಮಸ್ತ ಜನರು ಕೇಸರಿ ಪರವಾಗಿದೆ. ಕರ್ನಾಟಕದ ಒಂದೇ ರಾಜ್ಯ ಇವತ್ತು ಉಳಿದಿರುವಂಥದ್ದು. ಭವಿಷ್ಯದಲ್ಲಿ ನಮ್ಮ ಎಲ್ಲ ವರಿಷ್ಠ ನಾಯಕರ ಒಂದು ನೇತೃತ್ವದಲ್ಲಿ ಮತ್ತೊಮ್ಮೆ ಈ ಕರ್ನಾಟಕದಲ್ಲಿ ಆ ಕೇಸರಿ ಧ್ವಜವನ್ನು ಅರಳುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ನಮ್ಮ ಕಾರ್ಯಕರ್ತರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ ಜೊತೆಗಿದ್ದೀವಿ. ಯಾರೇ ಕಾರಣಕ್ಕೂ ಈ ಒಂದು ಹೋರಾಟ ಇಲ್ಲಿ ನಿಲ್ಬಾರ್ದು. ನಿರಂತರವಾಗಿ ಈ ಸರ್ಕಾರವನ್ನು ಬೀಳುವವರೆಗೆ ಈ ಸರ್ಕಾರದಲ್ಲಿ ಪುನಃ ನಾವು ಒಂದು ಒಳ್ಳೆ
ಭವಿಷ್ಯವನ್ನು ರೂಪಿಸುವಂತ ಕೆಲಸ ಮಾಡುವವರೆಗೆ ನಮ್ಮ ಹೋರಾಟ ನಿರಂತರವಾಗಿರಲಿ. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.